ಸುಮಾರು 17 ಕೋಟಿ ಖರ್ಚು ಮಾಡಿ ಡಯಾಲಿಸಿಸ್ ಕೇಂದ್ರವನ್ನು ಏರೋಳ್ಳಿ ನನ್ನ ಶಾಸಕರ ಕಚೇರಿ ಪಕ್ಕದಲ್ಲೇ ಮಾಡಿ 1 ವರ್ಷದಿಂದ ಅತ್ಯುನ್ನತವಾದ ಕಾರ್ಯಕ್ರಮ ಅದು ನಡೀತಾ ಇದೆ. ಇದೇ ಕೊಂಬಘಟ್ಟ ನಡೀತಾ ಇರ್ತಕ್ಕಂಥ ಪಕ್ಕದಲ್ಲೇ 3/4 ಎಕರೆ ಜಮೀನು CA ಜಾಗದಲ್ಲಿ 1,71,00,000 ಮಹಿಳಾ ಮತ್ತು ಮಕ್ಕಳ ಹೆರಿಗೆ ಹಾಸ್ಪಿಟಲ್ ಕಟ್ತಕ್ಕಂಥದ್ದಕ್ಕೆ 22 ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ದೇನೆ. 10 ಕೋಟಿ ಬಿಡುಗಡೆ ಆಗಿದೆ. ಸದ್ಯದಲ್ಲೇ ಅದು ಹೆರಿಗೆ ಹಾಸ್ಪಿಟಲಿನ ಚಾಲನೆಯನ್ನು ಮಾಡ್ತೇವೆ. ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳು 5 ಎಕರೆ ಪ್ರಥಮ ದರ್ಜೆ ಕಾಲೇಜ್ಗೆ ವಿಶ್ವೇಶ್ವರ ಬಡಾವಣೆಯಲ್ಲಿ ಕೊಟ್ಟಿದ್ದಾರೆ. 22 ಕೋಟಿ ಕಟ್ಟಬೇಕಾಗಿತ್ತು. ಕೇವಲ 1,20,00,000 ಮಾತ್ರ BDAಗೆ ಕಟ್ಟಿಸುವ ಮುಖಾಂತರ 5 ಎಕರೆ ಜಮೀನನ್ನು ಪ್ರಥಮ ದರ್ಜೆ ಕಾಲೇಜ್ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸುಮಾರು 40 ಕೋಟಿ ಅನುದಾನವನ್ನು ತರ್ತಕ್ಕಂಥ ಕೆಲಸವನ್ನು ಮಾಡಿ ಈ ಯಶವಂತಪುರ ಕ್ಷೇತ್ರದ ವಿದ್ಯಾರ್ಥಿನಿಯರಿಗೆ ಪ್ರಥಮ ದರ್ಜೆ ಕಾಲೇಜ್ ಮತ್ತು PUC ಕಾಲೇಜ್ ತರ್ತಕ್ಕಂಥ ಐತಿಹಾಸಿಕ ತೀರ್ಮಾನವನ್ನು ಈ ಯಶವಂತಪುರ ಕ್ಷೇತ್ರದ ಶಾಸಕರು ಮಾಡಿದ್ದಾರೆ. ದರ್ಶನ ಕಾಲೇಜು ಪಕ್ಕ ಅಂಡರ್ಗ್ರೌಂಡ್ ರೈಲ್ವೆ ಅಂಡರ್ ಬ್ರಿಡ್ಜ್ ಮಾಡಿದ್ದೇವೆ. ಚಲಗಡದಲ್ಲಿ ರೈಲ್ವೆ ಅಂಡರ್ ಬ್ರಿಡ್ಜ್ ಮಾಡಿದ್ದೇವೆ. ರಾಮವಳ್ಳಿ ಅಂಡರ್ ಬ್ರಿಡ್ಜ್ ಕೆಲಸ ನಡೀತಾ ಇದೆ. ದುಬಾಸಿಪಾಳ್ಯ ಅಂಡರ್ ಬ್ರಿಡ್ಜ್ ಈಗ ರೆಡಿ ಆಗ್ತಾ ಇದೆ. ಟೆಂಡರ್ ಕೂಡ ಮಾಡಿದ್ದೇವೆ. ಕೆಂಗೇರಿ ಉಪನಗರದಲ್ಲಿ ಇನ್ನೊಂದು ಪ್ಯಾರಲಲ್ ರೈಲ್ವೆ ಬ್ರಿಡ್ಜ್ ಮಾಡ್ತಕ್ಕಂಥದ್ದಕ್ಕೆ 7-8 ಮೀಟಿಂಗ್ನ ಮಾಡಿದ್ದೇವೆ. ಈಗಿರ್ತಕ್ಕಂಥ ರೈಲ್ವೆ ಬ್ರಿಡ್ಜ್ ಚಿಕ್ಕದಾಗಿದೆ. ಪಕ್ಕದಲ್ಲಿ ಇರ್ತಕ್ಕಂಥ ಇನ್ನೂ ಒಂದು ಅದೇ ಥರ ಪ್ಯಾರಲಲ್ ಬ್ರಿಡ್ಜ್ ಮಾಡಿ ಕೆಂಗೇರಿ ಉಪನಗರಕ್ಕೆ ಬರ್ತಕ್ಕಂಥ ಎಲ್ಲ ವೆಹಿಕಲ್ಗಳಿಗೆ ಸುಸೂತ್ರವಾಗಿ ಬರಲಿ ಅಂತೇಳಿ ಅದಕ್ಕೂ ಕೂಡ ಸರ್ಕಾರದಿಂದ ಅನುದಾನವನ್ನು ಕೂಡ ತಂದಿದ್ದೇವೆ. ರೋಡ್ಗೆ 101 ಕೋಟಿ ಅನುದಾನವನ್ನು 3 ದಿವಸದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಶವಂತಪುರ ಕ್ಷೇತ್ರಕ್ಕೆ ಬಿಡುಗಡೆಯನ್ನು ಮಾಡಿದ್ದಾರೆ. ನಾವೇನು ಅನುದಾನವನ್ನು ಕೇಳ್ತೇವೆ ಎಲ್ಲ ಅನುದಾನವನ್ನು ಈ ಸರ್ಕಾರ ಬಿಡುಗಡೆ ಮಾಡ್ತಿದ್ದಾರೆ. ಇದೆಲ್ಲ ರಾಜಾರೋಷವಾಗಿ ಇಷ್ಟು ಮಾತನಾಡ್ತಾರಲ್ಲ, ಈ ನಮ್ಮ ಕ್ಷೇತ್ರದಲ್ಲಿ ಯಾರಾದರೂ ಒಬ್ಬ ರಾಜಕಾರಣಿ ಒಬ್ಬ ಮಹಿಳೆ ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಹಣ ಸಹಾಯ ಆಗಲಿ, ಅವರ ಸ್ಕೂಲ್ ಮಕ್ಕಳಿಗೆ ಹುಷಾರಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಅವರ ಆರೋಗ್ಯಕ್ಕೆ ಹಣಕಾಸು ಕೊಟ್ಟಂಥ ನಿದರ್ಶನ ಯಾರಾದರೂ ಒಬ್ಬ ಮಹಿಳೆ ಇಲ್ಲ, ಯಾರಾದರೂ ಒಬ್ಬರು ಕೈ ಎತ್ತಿ ಹೇಳಿ ನೋಡೋಣ. ಹೇಳ್ತೀರಾ? ಯಾರಾದರೂ ಒಬ್ಬ ಮಹಿಳೆಯರು ಈ ನಮ್ಮ ಕ್ಷೇತ್ರದಲ್ಲಿ ಮಂಗಳೂರಿಂದ ಬಂದು ಮಂಗಳೂರಿಂದ ಬಂದು ಉಡುಪಿಯಿಂದ ಕ್ಯಾಕರ್ಸ್ ಮುಗಿದು ಬೆಂಗಳೂರಿಗೆ ಬಂದಂಥ ಈ ಮಹಿಳೆ ಅವನ ಪರವಾಗಿ ಹೇಳ್ತಾನೆ, ಒಬ್ಬ 15 ವರ್ಷದ ಹಿಂದೆ ಯಾರು MLA ಆಗಿದ್ರು ಈ ಯಶವಂತಪುರ ಕ್ಷೇತ್ರದಲ್ಲಿ ಅವರು ಮಾಡಿದಂಥ ಡೆವಲಪ್ಮೆಂಟ್ ಕೆಲಸ ಈ ಸೋಮಶೇಖರ್ ಮಾಡಿಲ್ಲ ಅಂತಂತೆ. ಈ 15 ವರ್ಷದಲ್ಲಿ ನಾನು ಏನು ಮಾಡಿಲ್ವಂತೆ. 15 ವರ್ಷದಿಂದ ಯಾರ ಮಹಿಳೆ ಇಲ್ಲಿ ಶಾಸಕರಾಗಿದ್ದರು ಅವರು ಮಾಡಿದಂಥ ಡೆವಲಪ್ಮೆಂಟ್ ಇನ್ನೂ ಈ ಯಶವಂತಪುರ ಕ್ಷೇತ್ರದಲ್ಲಿ ಇದೆ ಅಂತೇಳಿ ಪ್ರೆಸ್ ಮೀಟ್ ಮಾಡ್ತಾರೆ. ಹಂಗಾರೆ 15 ವರ್ಷದಲ್ಲಿ ನಾನೇನು ಮಾಡಲಿಲ್ವಾ? ಈಗ ನಾನು ಹೇಳಿದಂಥ ಡೆವಲಪ್ಮೆಂಟ್ ಈ 15 ವರ್ಷದ ಈ ಯಶವಂತಪುರ ಕ್ಷೇತ್ರದ ಸೇವಕ ಬರೀ ಡೆವಲಪ್ಮೆಂಟೇ ಅಲ್ಲ, ಧಾರ್ಮಿಕ ಕೆಲಸ ಕಾರ್ಯಕ್ರಮವನ್ನು ಕೂಡ ಮಾಡ್ತಾರೆ. ರಂಜಾನ್ ಹಬ್ಬ ಮಾಡ್ತೇವೆ, ಕ್ರಿಶ್ಚಿಯನ್ಸ್ ಹಬ್ಬ ಮಾಡ್ತೇವೆ, ಹಿಂದೂಗಳ ಹಬ್ಬ ಮಾಡ್ತೇವೆ. ಎಲ್ಲ ಜಾತಿ ಸಮುದಾಯದವರಿಗೆ ವಿಶ್ವಾಸ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಈ ಯಶವಂತಪುರ ಕ್ಷೇತ್ರದ ಸೇವಕ ಮಾಡ್ತಾರೆ.